ಓಂ ಶಾಂತಿ. ಡೇಟ್ ಆಗಿದೆ 18/7/1971. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ವಿಲ್ ಪವರ್ और ಕಂಟ್ರೋಲಿಂಗ್ ಪವರ್. ಇಚ್ಛಾಶಕ್ತಿ ಮತ್ತು ನಿಯಂತ್ರಣ ಶಕ್ತಿ ಬಗ್ಗೆ ಬಾಬಾ ಇವತ್ತು ಹೇಳ್ತಾರೆ. अपने अंदर विल पावर और कंट्रोलिंग पावर दोनों ही पावर्स का अनुभव करते हो. ತಮ್ಮೊಳಗಡೆ ಇಚ್ಛಾಶಕ್ತಿ ಮತ್ತು ನಿಯಂತ್ರಣ ಶಕ್ತಿ ಎರಡೂ ಶಕ್ತಿಗಳನ್ನು ಅನುಭವ ಮಾಡ್ತಾ ಇದ್ದೀರೇನು? क्योंकि अपने पुरुषार्थ के लिए व अन्य आत्माओं की उन्नति के लिए यह दोनों ही पावर्स अति आवश्यक है. ಯಾಕಂತಂದರೆ ತಮ್ಮ ಪುರುಷಾರ್ಥದ ಸಲುವಾಗಿ, ಅನ್ಯ ಆತ್ಮಗಳ ಉನ್ನತಿಯ ಸಲುವಾಗಿ ಈ ಎರಡು ಪಾವರ್ಸ್, ಈ ಎರಡೂ ಶಕ್ತಿಗಳು ಬಹಳಷ್ಟು ಅವಶ್ಯಕ. ಎರಡು ಶಕ್ತಿಗಳು ಯಾವುವು? ಇಚ್ಛಾಶಕ್ತಿ ಮತ್ತು ನಿಯಂತ್ರಣ ಶಕ್ತಿ. अगर अपने में ही कंट्रोलिंग पावर और विल पावर नहीं है तो औरों को भी विल कराने की शक्ति नहीं आ सकती. ತಮ್ಮಲ್ಲೇ ಮೊದಲು ನಿಯಂತ್ರಣ ಶಕ್ತಿ ಮತ್ತು ಇಚ್ಛಾಶಕ್ತಿ ಇಲ್ಲ ಅಂತಂದರೆ ಬೇರೆಯವರಿಗೂ ಕೂಡ ಇಚ್ಛಾಶಕ್ತಿಯನ್ನು ಹೆಚ್ಚಿಸೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. औरों की जो व्यर्थ संकल्प व व्यर्थ चलन अभी तक चलती रहती है. ಹೊರಗಡೆ ಇವತ್ತು ಸಂಕಲ್ಪಗಳ ಒಂದು ಸ್ಪೀಡ್ ಏನಾಗಿದೆ, ಜಾಸ್ತಿ ಆಗಿದೆ. ವ್ಯರ್ಥ ಸಂಕಲ್ಪಗಳು ಸ್ಪೀಡು ಜಾಸ್ತಿ ಆಗಿದೆ. ವ್ಯರ್ಥ ಚಲನೂ ಕೂಡ ಸರಿಯಾಗಿಲ್ಲ ಅಂತಾರೆ ಬಾಬಾ. वो कंट्रोल नहीं करा सकते हैं, ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ. ವಿಲ್ ಪವರ್ नहीं रहती है, ಯಾರ ಹತ್ರನೂ ವಿಲ್ ಪವರೇ ಇಲ್ಲ. विल पावर अर्थात जो भी कुछ किया संकल्प वाणी द्वारा व कर्म द्वारा वह सभी बाप के आगे विल अर्थात अर्पण कर दी. विल अंद्रेನು? ಇಚ್ಛಾಶಕ್ತಿ. ಇದರ ಅರ್ಥ ಜೋ ಭೀ ಸಂಕಲ್ಪ ಕಿಯಾ, ನೀವೇನಾರೇ ಸಂಕಲ್ಪ ಮಾಡಿದರೆ, ವಿಚಾರ ಮಾಡಿದರೆ, ವಾಣಿ ದ್ವಾರ, ಶಬ್ದಗಳ ಮುಖಾಂತರ, ಕರ್ಮದ ಮುಖಾಂತರ ನೀವೇನೇನು ಮಾಡ್ತೀರೋ ಅದನ್ನೆಲ್ಲವನ್ನು ಬಾಬಾಗೆ ವಿಲ್ ಮಾಡಬೇಕು, ಅಂದರೆ ಬಾಬಾಗೆ ಅರ್ಪಣೆ ಮಾಡಬೇಕು ಅಂದರೆ ಬಾಬಾ. ಈ ಅರ್ಪಣೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಬಾಬಾ ಹೇಳ್ತಾರೆ, ವಿಲ್ ಪವರ್ ನಹಿ रहती. जैसे भक्ति मार्ग में जो भी कुछ करते हैं, खाते हैं, चलते हैं तो कहने मात्र कहते हैं ಈಶ್ವರ್ ಅರ್ಪಣ್. ಭಕ್ತಿ ಮಾರ್ಗದಲ್ಲಿನೂ ಕೂಡ ಏನೇನು ಮಾಡ್ತಾರೋ, ಏನೇನು ತಿಂತಾರೋ ಅದೆಲ್ಲ ಈಶ್ವರನಿಗೆ ಅರ್ಪಣ ಅಂತ ಭಾವನೆ ಇಟ್ಕೊಂಡಿರ್ತಾರೆ. ಲೇಕಿನ್ ಯಹಾ ಅಭಿ ಸಮಜ್ತೆ हैं कि जो भी किया वह कल्याणकारी बाप के कल्याण के कर्तव्य प्रति विल किया. ಆದರೆ ಇಲ್ಲಿ ನೀವು ಏನೇನು ಮಾಡ್ತೀರಿ, ಈ ಸಂಗಮಯುಗದಲ್ಲಿ ಮಾಡಿದ್ದೆಲ್ಲವನ್ನು ಕಲ್ಯಾಣಕಾರಿಗಾಗಿ ಮತ್ತು ಬಾಪ್ಗೆ ಕಲ್ಯಾಣ ಕರ್ತವ್ಯ, ಬಾಬಾ ಒಂದು ಕರ್ತವ್ಯ ಮಾಡ್ತಾ ಇದ್ದಾರೆ ಕಲ್ಯಾಣಾರ್ಥವಾಗಿ. ಅದಕ್ಕಾಗಿ ಎಲ್ಲವನ್ನು ಕಲ್ಯಾಣಾರ್ಥವಾಗಿ ಬಾಬಾಗೆ ಪ್ರತಿಯೊಂದು ಕರ್ತವ್ಯವನ್ನು ಏನು ಮಾಡಬೇಕಾಗ್ತದೆ? ಅರ್ಪಣೆ ಮಾಡಬೇಕಾಗ್ತದೆ, ವಿಲ್ ಮಾಡಬೇಕಾಗ್ತದೆ. जो जितना जितना जो कुछ है वह अर्पण करते जाएंगे तो अर्पणमय दर्पण बन जाता है. ಬಾಬಾ ಹೇಳ್ತಾರೆ, ನಮ್ಮ ಹತ್ರ ಏನೇನಿದೆ, ಎಷ್ಟೆಷ್ಟಿದೆಯೋ, ಏನೆಲ್ಲ ಇದೆಯೋ, ಸಂಕಲ್ಪ ಶಕ್ತಿ ಇರ್ಬೋದು, ನಾವೇನೇ ಸೇವಾ ಮಾಡಿರ್ಬೋದು, ಎಲ್ಲವನ್ನು ಬಾಬಾಗೆ ಅರ್ಪಣೆ ಮಾಡಬೇಕು. ಎಷ್ಟೆಷ್ಟು ಅರ್ಪಣೆ ಮಾಡ್ತಾ ಹೋಗ್ತೀರಾ ಅಷ್ಟು ದರ್ಪಣ ಆಗ್ತೀರಾ, ಅಂದರೆ ಸ್ವಚ್ಛ ಕ್ಲಿಯರ್ ಇರ್ತೀರಾ ಅಂತ ಬಾಬಾ ಹೇಳ್ತಾರೆ. जिसको अर्पण किया, जिसके प्रति अर्पण किया वह साक्षात्कार ऐसे अर्पण से स्वतः ही सभी को हो जाता है. ಬಾಬಾ ಹೇಳ್ತಾರೆ, ಏನು ಅರ್ಪಣೆ ಮಾಡ್ತಿರೋ, ಯಾರ ಪ್ರತಿ ಅರ್ಪಣೆ ಮಾಡ್ತಿರೋ ಅದು ಸಾಕ್ಷಾತ್ಕಾರ ಈ ರೀತಿ ಅರ್ಪಣೆಯಿಂದ ಸ್ವತಃ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, तो अर्पण करके दर्पण बनने का पुरुषार्थ यह हुआ
कि विल पावर चाहिए और दूसरा कंट्रोलिंग पावर चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ಅರ್ಪಣ್ ಕರ್ಕೆ, ನಂದು ಅಂತ ಏನಿದೆಯೋ ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣ ಮಾಡಿ ದರ್ಪಣ ಆಗಿ ಪುರುಷಾರ್ಥ ಮಾಡಿದರೆ ಇದಕ್ಕೇನು ಹೇಳ್ತಾರೆ, ಇದಕ್ಕೆ ಯಹ ಹುವಾ ಕಿ ವಿಲ್ ಪವರ್ ಚಾಹಿಯೇ. ಇದಕ್ಕೇನು ಹೇಳ್ತಾರೆ, ವಿಲ್ ಪವರ್ ಬೇಕು ಅವ್ರ ದೂಸರಾ ಕಂಟ್ರೋಲಿಂಗ್ ಪವರ್ ಚಾಹಿಯೇ. ವಿಲ್ ಪವರ್ ಬೇಕು, ಅರ್ಪಣ ಮಾಡುವ ಶಕ್ತಿ ಇರಬೇಕು, ಇಚ್ಛಾಶಕ್ತಿ ಇರಬೇಕು, ಮತ್ತು ಕಂಟ್ರೋಲಿಂಗ್ ಪವರ್ ಇರಬೇಕು. जहाँ चाहे वहाँ अपने आप को अर्थात अपनी स्थिति को स्थित कर सके. जहाँ चाहे ಎಲ್ಲಿ ಬೇಕಂದಲ್ಲೇ वहाँ अपने ಅಲ್ಲಿ ತಮ್ಮ ಆಪ್ಕೋ ಅರ್ಥಾತ್ ಅಪನಿ ಸ್ಥಿತಿ ತಮ್ಮ ಸ್ಥಿತಿಯನ್ನು ಸ್ಥಿತ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇರಬೇಕು, ಇಚ್ಛಾ ಇರಬೇಕು. ऐसे नहीं कि बैठे अपनी स्थिति को स्थित करने के लिए बाप की याद में और उसके बजाय व्यर्थ संकल्प व डगमग स्थिति बन जाए. यह कंट्रोलिंग पावर नहीं है. ಬಾಬಾ ಹೇಳ್ತಾರೆ, ಹೀಗಲ್ಲ कि बैठे ಕೂತೆ ಬೈಠೆ ಅಪನಿ ಸ್ಥಿತಿ ಕೋ ತಮ್ಮ ಸ್ಥಿತಿಯನ್ನು ಸ್ಥಿತ ಮಾಡೋದರ ಸಲುವಾಗಿ ತಂದೆಯ ನೆನಪಿನಲ್ಲಿ ಮತ್ತು ಉಸ್ಕೆ ಬಜಾಯ್ ತಂದೆಯ ನೆನಪಿನ ಬಿಟ್ಟು ಬೇರೆ ಯಾವ ವ್ಯರ್ಥ ಸಂಕಲ್ಪಗಳು ಅಥವಾ ಡಗಮಗ ಸ್ಥಿತಿ ಬಂಜಾಯೆ, ಆ ಕಡೆ ಈ ಕಡೆ ಹೊಯ್ದಾಡೋ ಸ್ಥಿತಿ ಆಗಬಾರ್ದು. ಇದಕ್ಕೆ ಹೇಳಲಾಗ್ತದೆ ಕಂಟ್ರೋಲಿಂಗ್ ಪಾವರ್. एक सेकंड से भी कम समय में अपने संकल्प को जहाँ चाहे वहाँ टिका सके. ಒಂದೇ ಸೆಕೆಂಡಿನಲ್ಲಿ, ಏಕ್ ಸೆಕೆಂಡ್ ಸೇ ಭಿ ಕಮ್ ಸಮಯ ಮೇ, ಒಂದು ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ತಮ್ಮ ಸಂಕಲ್ಪವನ್ನು ಎಲ್ಲಿ ಸ್ಥಿತ ಮಾಡಬೇಕು ಅಲ್ಲಿ ಸ್ಥಿತ ಮಾಡಬೇಕು. अगर स्वयं की स्थिति को नहीं टिका सकेंगे तो औरों को आत्मिक स्थिति में कैसे टिका सकेंगे. ಒಂದು ವೇಳೆ ನಿಮ್ಮನ್ನು ನೀವು ನಿಮ್ಮ ಸ್ಥಿತಿಯನ್ನು ಒಂದೇ ಕಡೆ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಬೇರೆಯವರನ್ನು ಕೂಡ ಆತ್ಮಿಕ ಸ್ಥಿತಿನಲ್ಲಿ ಹೇಗೆ ಫಿಕ್ಸ್ ಮಾಡ್ತೀರಾ, ಕೂಡಿಸ್ತೀರಾ. इसलिए अपनी स्टेज और स्टेटस दोनों की स्मृति सदा रहे तभी लक्ष्य की सिद्धि पा सकेंगे. ಆದ್ದರಿಂದ ತಮ್ಮ ಸ್ಥಿತಿ, ಸ್ಟೇಜ್ और ಸ್ಟೇಟಸ್, ಸ್ಥಿತಿ ಮತ್ತು ಆ ಸ್ಟೇಟಸ್ ದೋನೋ ಎರಡೂಗಳ ಸ್ಮೃತಿ ಯಾವಾಗಲೂ ಇದ್ದರೆ ಆವಾಗ ಲಕ್ಷ್ಯ ಸಿದ್ಧಿ, ನಮ್ಮ ಗುರಿಯ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕಾಗ್ತದೆ. तो विल पावर और कंट्रोलिंग पावर दोनों के लिए मुख्य क्या याद रखिए. ಮತ್ತೆ ಹೇಳ್ತಾರೆ ಬಾಬಾ, ವಿಲ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರ್ ಎರಡೂ ಮುಖ್ಯ ಅಲ್ಲ, ಅದಕ್ಕೆ ಏನು ಮುಖ್ಯವಾಗಿ ಏನು ನೆನಪು ಮಾಡಬೇಕು. ಜಿಸಸೆ ದೋನೋ ಪವರ್ಸ್ ಆಯೆ. ವಿಲ್ ಪವರ್ನಲ್ಲಿ ಕಂಟ್ರೋಲಿಂಗ್ ಪವರ್ನಲ್ಲಿ ಪವರ್ ಬರಬೇಕು ಅಂದರೆ ಏನು ನೆನಪು ಮಾಡಬೇಕು. इन दोनों पावर्स के पुरुषार्थ का एक एक शब्द में ही साधन है. ಈ ಎರಡೂ ಶಕ್ತಿಗಳ ಪುರುಷಾರ್ಥದಲ್ಲಿ ಒಂದೊಂದು ಶಬ್ದದಲ್ಲೇ ಸಾಧನ ಇದೆ ಅಂತ ಹೇಳ್ತಾರೆ ಬಾಬಾ. ಸಾಧನ ಏನು ಅಂತ ಹೇಳಿದ್ರಲ್ಲ ಬಾಬಾ. कंट्रोलिंग पावर के लिए सदैव महान अंतर सामने रहे तो ऑटोमेटिकली जो श्रेष्ठ होगा उस तरफ बुद्धि जाएगी और जो व्यर्थ महसूस होगा उस तरफ बुद्धि ऑटोमेटिकली नहीं जाएगी. कंट्रोलिंग पावर ಸಲುವಾಗಿ ಯಾವಾಗಲೂ ಮಹಾನ್ ಅಂತರ ಸಾಮ್ನೆ ರಹೆ ಎದುರುಗಡೆ ಇರಬೇಕು. ಆಟೋಮೆಟಿಕಲಿ जो श्रेष्ठ होगा ಏನು ಶ್ರೇಷ್ಠ ಆಗಬೇಕಾಗಿದೆ ಉಸ್ ತರಫ್ ಅದರ ಕಡೆ ಬುದ್ಧಿ ಹೋಗ್ತದೆ. ವ್ಯರ್ಥದ ಅನುಭವ ಆ ಕಡೆ ಬುದ್ಧಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. जो भी कर्म करते हो तो महान अंतर ಶುದ್ಧ और ಅಶುದ್ಧ. ಬಾಬಾ ಹೇಳ್ತಾರೆ, ನೀವೇನೇ ಕರ್ಮ ಮಾಡ್ತಿದ್ರು ಅಲ್ಲಿ ಮಹಾನ್ ಅಂತರ ನೋಡಬೇಕು. ಏನು ಶುದ್ಧ ಅಶುದ್ಧ, ಶುದ್ಧ ಯಾವುದು ಅಶುದ್ಧ, ಸತ್ಯ और ಅಸತ್ಯ, ಸತ್ಯ ಯಾವುದು ಅಸತ್ಯ ಯಾವುದು, ಸ್ಮೃತಿ और ವಿಸ್ಮೃತಿ. ಸ್ಮೃತಿ ಅಂದ್ರೇನು, ವಿಸ್ಮೃತಿ. ಸ್ಮೃತಿ ಅಂದ್ರೇನು, ನಾನಾತ್ಮ. ವಿಸ್ಮೃತಿ ಅಂದರೆ ಆತ್ಮ ಬಿಟ್ಟು ದೇಹ ನೆನಪಡೋದು ವಿಸ್ಮೃತಿ. ಕ್ಯಾ ಅಂತರ್ ಹೇ. ಶುದ್ಧ ಅಂದ್ರೇನು, ಅಶುದ್ಧ ಅಂದ್ರೇನು.
ನಾನು ಆತ್ಮ ಅನ್ನೋದೇ ಶುದ್ಧ, ನನ್ನ ದೇಹ ಅನ್ನೋದೇ ಅಶುದ್ಧ. ಸತ್ಯ और ಅಸತ್ಯ. ನಾನು ಆತ್ಮ ಅನ್ನೋದೇ ಸತ್ಯ, ದೇಹ ಅನ್ನೋದೇ ಅಸತ್ಯ. ನಾನು ಆತ್ಮ ಸತ್ಯ, ನನ್ನ ತಂದೆ ಪರಮಾತ್ಮ ಸತ್ಯ. ಈ ದೇಹದ ಸಂಬಂಧಗಳು ಎಲ್ಲ ಏನು ಅಸತ್ಯ. ಸ್ಮೃತಿ ವಿಸ್ಮೃತಿ ಮೇ ಕ್ಯಾ ಅಂತರ ಹೇ, ಏನು ಅಂತರ? ವ್ಯರ್ಥ और ಸಮರ್ಥ ಸಂಕಲ್ಪ ಮೇ ಕ್ಯಾ ಅರ್ಥ ಹೇ? ಮತ್ತೆ ಹತ್ರ ಬಾಬಾ, ವ್ಯರ್ಥ ಸಂಕಲ್ಪಗಳು ಸಮರ್ಥ ಸಂಕಲ್ಪಗಳಲ್ಲಿ ಏನು ಅಂತರ ಇದೆ? ವ್ಯರ್ಥ ಸಂಕಲ್ಪ ಮಾಡಿದ್ರೆ ನನಗೇನು ಮಹಸೂಸ ಆಗ್ತದೆ, ಅನುಭವ ಆಗ್ತದೆ? ಸಮರ್ಥ ಸಂಕಲ್ಪಗಳನ್ನು ಮಾಡಿದರೆ ನಮಗೇನು ಅನುಭವ ಆಗ್ತದೆ, ಏನು ಅಂತರ? सब रात में अगर महान अंतर करके करते जाओ तो दूसरे तरफ बुद्धि ಆಟೋಮೆಟಿಕಲಿ ಕಂಟ್ರೋಲ್ ಹೋ ಜಾಯೇಗಿ. ಈ ಎಲ್ಲ ಮಾತುಗಳಲ್ಲಿ ಮಹಾನ್ ಅಂತರ ಏನು ಅಂತ ಟೆಸ್ಟ್ ಮಾಡ್ಕೊತ ಹೋದರೆ ದೂಸರಿ ತರಫ್ ಬುದ್ಧಿ, ಬೇರೆ ಕಡೆ ಬುದ್ಧಿ ಆಟೋಮೆಟಿಕಲಿ ಕಂಟ್ರೋಲ್ ಇರ್ತದೆ. ಅವ್ರ ವಿಲ್ ಪವರ್ ಕೇಳಿಯೇ. ಇದಿಷ್ಟೊತ್ತನ ಏನು ಹೇಳಿದ್ರು ಬಾಬಾ? ಕಂಟ್ರೋಲಿಂಗ್ ಪವರ್ ಬರಬೇಕು ಅಂತಂದರೆ ವ್ಯತ್ಯಾಸವನ್ನು ಗೊತ್ತು ಮಾಡ್ಕೋಬೇಕು ಬುದ್ಧಿನಲ್ಲಿ. ಇದು ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಶುದ್ಧ, ಯಾವುದು ಅಶುದ್ಧ, ಯಾವುದು ಸ್ಮೃತಿ ಅಂದ್ರೇನು, ವಿಸ್ಮೃತಿ ಅಂದ್ರೇನು, ವ್ಯರ್ಥ ಅಂದ್ರೇನು, ಸಮರ್ಥ ಅಂದ್ರೇನು, ಇದು ಗೊತ್ತಾಗಬೇಕು. ಆವಾಗ ಕಂಟ್ರೋಲಿಂಗ್ ಪವರ್ ಬರ್ತದೆ. ಇನ್ನು ಮುಂದೆ ಹೇಳ್ತಾರೆ ಬಾಬಾ, ಅವ್ರ ವಿಲ್ ಪವರ್ ಕೇಳಿಯೇ. ವಿಲ್ ಪವರ್ ಅಂದರೆ ಅರ್ಪಣೆ ಮಾಡೋದು ಅಂದರೆ ಏನು? ಮಹಾಮಂತ್ರ, ಅದಕ್ಕೊಂದು ಮಂತ್ರ, ಮಹಾಮಂತ್ರ. ಅಗರ್ ಮಹಾನ್ अंतर और महामंत्र यह दोनों ही याद रहे तो कभी बुद्धि को कंट्रोल करने के लिए मेहनत नहीं करनी पड़ेगी. ಅದಕ್ಕೆ ಬಾಬಾ ಹೇಳ್ತಾರೆ, ವಿಲ್ ಪವರ್ ಕೆ ಲಿಯೇ ಮಹಾಮಂತ್ರ. ಮಹಾಮಂತ್ರ ಯಾವುದು? ಮನ್ಮನಾಭವ ಅಲ್ಲ. ಈ ಮಹಾನ್ ಅಂತರ ಮತ್ತು ಮಹಾಮಂತ್ರ, ಈ ಎರಡೂಗಳು ನೆನಪಿಟ್ಕೊಂಡ್ರೆ ಎಂದೂ ಬುದ್ಧಿ ಕಂಟ್ರೋಲ್ ಇರ್ತದೆ. ಅಲ್ಲಿ ಮೆಹನತ್ತಿರೋದಿಲ್ಲ, ಪರಿಶ್ರಮ ಇರೋದಿಲ್ಲ. ಯಹ ಸಹಜ ಹೇ, ಪಹಲೆ ಚೆಕ್ ಕರೋ ಅರ್ಥಾತ್ ಅಂತರ್ ಸೋಚೋ ಫಿರ್ ಕರ್ಮ್ ಕರೋ. ಇದು ಸಹಜ ಆಗಬೇಕು. ಮೊದಲು ಚೆಕ್ ಮಾಡಿಕೊಡ್ರಿ, ಏನು ಅಂತರ ಏನು ವಿಚಾರ ಮಾಡಿ, ಆಮೇಲೆ ಕರ್ಮ ಮಾಡಿ. अंतर नहीं देखते, अलबेले चलते रहते, इसलिए कंट्रोलिंग पावर जो आनी चाहिए वह नहीं आती. ನೀವು ಡಿಫ್ರೆನ್ಸ್ ನೋಡೋದಿಲ್ಲ, ಅಂತರ ನೋಡೋದಿಲ್ಲ, ಆವಾಗೇನಾಗ್ಬಿಡ್ತೀರಾ? ಹೊಯ್ದಾಟ ಶುರು ಆಗ್ತದೆ. ಹೊಯ್ದಾಟ ಶುರು ಆಯಿತು ಅಂದರೆ ಕಂಟ್ರೋಲಿಂಗ್ ಪವರ್ ಬರೋದಿಲ್ಲ ಅಂತಾರೆ ಬಾಬಾ. और महामंत्र से विल पावर ऑटोमेटिकली आ जाएगी. ಮಹಾಮಂತ್ರದಿಂದ ವಿಲ್ ಪವರ್ ಆಟೋಮೆಟಿಕ್ ಆಗಿ ಬರ್ತದೆ. ಕ್ಯೋಂಕಿ ಮಹಾಮಂತ್ರ ಹೈ ಹಿ ಬಾಪ್ ಕಿ ಯಾದ್. ಮಹಾಮಂತ್ರ ಅಂದರೆ ಏನು? ತಂದೆಯ ನೆನಪು, ಮನ್ಮನಾಭವ. ಅರ್ಥಾತ್ बाप की याद, अर्थात बाप के साथ, बाप के कर्तव्य के साथ, बाप के गुणों के साथ सदैव अपनी बुद्धि को स्थित करना. ವಿಲ್ ಪವರ್ ಬಗ್ಗೆ ಹೇಳ್ತಾರೆ ಬಾಬಾ. ವಿಲ್ ಪವರ್ ಹೆಚ್ಚಾಗಬೇಕು ಅಂದರೆ ಏನು ಮಾಡಬೇಕು? ತಂದೆ ನೆನಪು ಮಾಡಬೇಕು, ತಂದೆ ಜೊತೆಗಿರಬೇಕು, ತಂದೆಯ ಕರ್ತವ್ಯದ ಜೊತೆಗಿರಬೇಕು, ತಂದೆಯ ಗುಣಗಳ ಜೊತೆಗೆ ಯಾವಾಗಲೂ ಬುದ್ಧಿಯನ್ನು ಸ್ಥಿತ ಆಗಿರಬೇಕು. तो महामंत्र बुद्धि में रहने से अर्थात बुद्धि का कनेक्शन पावर हाउस से होने के कारण ವಿಲ್ ಪವರ್ ಆ ಜಾತಿ ಹೇ. ಅಂದರೆ ಮಹಾಮಂತ್ರ ಬುದ್ಧಿನಲ್ಲಿ ಇರೋದ್ರಿಂದ, ಅರ್ಥಾತ್ ಬುದ್ಧಿಯ ಕನೆಕ್ಷನ್ ಪವರ್ ಹೌಸ್ ಜೊತೆ ಇರೋದ್ರಿಂದ. ಪವರ್ ಹೌಸ್ ಅಂದರೆ ಯಾರು? ಶಿವಬಾಬಾ. ಶಿವಬಾಬನ ಜೊತೆ ಬುದ್ಧಿ ಕನೆಕ್ಟ್ ಇರೋದ್ರಿಂದ ವಿಲ್ ಪವರ್ ಬಂದುಬಿಡ್ತದೆ. तो महामंत्र और महान अंतर यह दोनों ही याद रहे तो दोनों पावर सहज आ सकती है. ಅದಕ್ಕಾಗಿ ಈ ಮಹಾಮಂತ್ರ ಮಹಾನ್ ಅಂತರ ಎರಡೂ ನೆನಪಿದ್ರೆ ಎರಡೂ ಶಕ್ತಿಗಳು ಸಹಜವಾಗಿ ಬಂದ್ಬಿಡ್ತವೆ. महामंत्र और महान अंतर दोनों स्मृति में रख फिर ज्ञान का नेत्र चलाने से देखो सफलता कितनी होती है. ಮಹಾಮಂತ್ರ ತಂದೆಯ ನೆನಪು, ಮಹಾನ್ ಅಂತರ ಕಂಟ್ರೋಲಿಂಗ್ ಪವರ್, ಇವೆರಡು ಸ್ಮೃತಿನಲ್ಲಿ ಇದ್ದರೆ ಜ್ಞಾನದ ಕಣ್ಣು ಚಲಾನೆಸೆ, ಜ್ಞಾನದ ಕಣ್ಣನ್ನು ನಡೆಸುವುದರಿಂದ ದೇಖೋ ನೋಡ್ರಿ ಸಫಲತೆ ಆಗ್ತದೆ.
जैसे सुनाया था ना, हंस का कर्तव्य क्या होता है? ಕೇಳಿದ್ದೀರಲ್ಲ, ಹಂಸನ ಕರ್ತವ್ಯ ಏನಿರ್ತದೆ? ಸದೈವ ಕಂಕಣ ರತ್ನೋಂ ಕಾ ಮಹಾನ್ ಅಂತರ ಕರ್ತಾ ಹೇ. ಅದು ಯಾವಾಗಲೂ ಕಲ್ಲು ಮತ್ತು ರತ್ನಗಳ ಅಂತರವನ್ನು ಬಿಡಿಸ್ತದೆ. ಏನು ಮಾಡ್ತದದ ಹಂಸ? ಕೇವಲ ರತ್ನಗಳನ್ನು ಮಾತ್ರ ಆಯ್ಕೊಳ್ತದೆ. तो ऐसे ही बुद्धि में सदैव महान अंतर याद रहे तो महामंत्र भी सहज याद आ जाएगा. ಹೀಗೆ ಬುದ್ಧಿನಲ್ಲಿ ಯಾವಾಗಲೂ ಮಹಾನ್ ಅಂತರ ನೆನಪು ಮಾಡೋದರಿಂದ ಮಹಾಮಂತ್ರನೂ ಕೂಡ ಸಹಜವಾಗಿ ನೆನಪಾಗ್ತದೆ. जब कोई श्रेष्ठ चीज़ को जान जाते हैं तो नीचे की चीज़ से स्वतः ही किनारा हो जाता है. ಬಾಬಾ ಹೇಳ್ತಾರೆ, ಯಾವಾಗ ಶ್ರೇಷ್ಠ ವಸ್ತುಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತಂದರೆ ಕೆಳಮಟ್ಟದ ವಸ್ತುಗಳ ಬಗ್ಗೆ ವಸ್ತುಗಳನ್ನೇನು ಮಾಡ್ತೀರಾ? ಕಿನಾರ ಮಾಡ್ತೀರಾ, ಅವುಗಳನ್ನು ಬಿಟ್ಬಿಡ್ತೀರಾ. लेकिन अंतर याद न होने से मंत्र भी भूल जाता है. ಅಂತರ ನೆನಪಿಲ್ಲ ಅಂತಂದರೆ, ಕಂಟ್ರೋಲಿಂಗ್ ಪವರ್ ಇಲ್ಲ ಅಂತಂದರೆ ಮಂತ್ರನೂ ಏನಾಗ್ಬಿಡ್ತದೆ? ಮರ್ತು ಬಿಡ್ತದೆ. ಮಂತ್ರ ಏನು? ತಂದೆಯ ನೆನಪು. और ज्ञान के यंत्र जो मिले हैं वह पूर्ण ರೀತಿ सफल नहीं हो पाते. ಜ್ಞಾನದ ಯಂತ್ರ ಏನು ಸಿಕ್ಕಿದೆಯೋ ಅದು ಕಂಪ್ಲೀಟಾಗಿ ಸಫಲ ಆಗೋದಿಲ್ಲ. तो जब क्या करेंगे? ಹಾಗಾದರೆ ಏನು ಮಾಡಬೇಕು? ಸಿರ್ಫ್ 2 ಶಬ್ದ ಯಾದ್ ರಖನಾ ಹೇ. ಮತ್ತು ಇದಕ್ಕೆ 2 ಶಬ್ದಗಳನ್ನು ನೆನಪಿಟ್ಕೊಳ್ಬೇಕು. ಯಾವುದು? ಯಾಕೆ ಅಂತರ ಮಾಡೋಕ್ಕಾಗ್ತಿಲ್ಲ, ಅಂತರ ನೆನಪಾಗ್ತಿಲ್ಲ, ಮಂತ್ರನೂ ನೆನಪಾಗ್ತಿಲ್ಲ, ಯಂತ್ರನೂ ನೆನಪಾಗ್ತಿಲ್ಲ ಅಂದರೆ ಅದಕ್ಕೆ ಏನು? 2 ಶಬ್ದಗಳನ್ನು ನೆನಪು ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, ಹೌಸ್ ಬನ್ಕರ್ ಅಂತರ್ ಕರ್ತೆ ಜಾವು. ಹೌಸಾಗಿ ವ್ಯತ್ಯಾಸವನ್ನು ಮಾಡ್ತಾ ಹೋಗಿ. ಸಮझा? ತಿಳಿತಾ? जैसे बाप दादा के 3 रूप मुख्य है तो सर्व संबंध. ತಂದೆಯ ಸಂಬಂಧ ಎಲ್ಲ ಸಂಬಂಧ ಇದೆ, ಆದರೆ ಮುಖ್ಯವಾಗಿ 3 ಸಂಬಂಧಗಳು. ಫಿರ್ ಭಿ 3 ಸಂಬಂಧ ಮುಖ್ಯ ಹೇ ನಾ. 3 ಸಂಬಂಧಗಳು ಮುಖ್ಯವಾಗಿವೆ. ऐसे ही सारे दिन के अंदर आपके भी मुख्य 3 रूप आपको याद रहने चाहिए. ಹೇಗೆ ತಂದೆಗೆ 3 ರೂಪಗಳಿದಾವೋ ನಿಮ್ಮನ್ನು ನೀವು ಕೂಡ 3 ರೂಪಗಳನ್ನು ನೆನಪು ಮಾಡ್ಕೋಬೇಕು. जैसे बाल अवस्था, युवा अवस्था और वृद्धावस्था होती है, फिर मृत्यु होती है. ಜೀವನದಲ್ಲಿ ಮೊದಲು ಬಾಲ್ಯಾವಸ್ಥಾ, ಯುವಾವಸ್ಥಾ, ವೃದ್ಧಾವಸ್ಥಾ ಹೇಗಿದೆ, ನಂತರ ಮೃತ್ಯು. यह चक्र चलता है ना, ಈ ಚಕ್ರ ನಡೀತಾ ಇದೆ. तो सारे दिन में 3 रूप कौन से याद रहे. ಇಡೀ ದಿನ 3 ಯಾವ ರೂಪಗಳು ನೆನಪು ಬರಬೇಕು. ಜಿಸ್ಸೆ ಸ್ಮೃತಿ ಭೀ ಸಹಜ ರಹೆ. ಅದರಿಂದ ಸ್ಮೃತಿನೂ ಸಹಜ ಆಗಬೇಕು. ಅವ್ರ ಸಫಲತಾ ಭೀ ಜಾದಾ ಹೋ. ಎಷ್ಟೆಷ್ಟು ಯುಕ್ತಿಗಳನ್ನು ಹೇಳ್ತಾ ಹೋಗ್ತಾರೆ ನೋಡ್ರಿ ಬಾಬಾ. जिससे स्मृति सहज हो, सफलता भी ज़्यादा हो. जैसे बाप के यह 3 रूप वर्णन करते हो. ಹೇಗೆ ತಂದೆ ಈ 3 ರೂಪಗಳನ್ನು ವರ್ಣನೆ ಮಾಡ್ತೀರಾ, वैसे ही आपके 3 रूप कौन से हैं. ಆ 3 ರೂಪಗಳು ಯಾವುವು? सवेरे सवेरे अमृत वेले जब उठते हो, याद की यात्रा में रहते हो, व रूह रूहान करते हो, तो उस समय का रूप कौन सा होता है. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಏನು ಹೇಳ್ತೀರಾ, ಮತ್ತು ನೆನಪಿನ ಯಾತ್ರೆಯಲ್ಲಿ ಇರ್ತೀರಾ, ಆತ್ಮಿಕ ವಾರ್ತಾಲಾಪ ಮಾಡ್ತೀರಾ, ಆ ಸಮಯದಲ್ಲಿ ಯಾವ ರೂಪ ನೆನಪಿರಬೇಕು? ಬಾಲಕ್ಸೋ ಮಾಲಿಕ್ ಅಂತ ಹೇಳ್ತಾರೆ ಬಾಬಾ. ಬಾಲಕ್ಸೋ ಮಾಲಿಕ್, ಬಾಲಕನೂ ಆಗಬೇಕು, ಮಾಲೀಕನೂ ಆಗಬೇಕು. ಜಬ್ ರೂಹ ರೂಹಾನ್ ಕರ್ತೆ ಹೋ ತೋ ಬಾಲಕ್ ರೂಪ ಯಾದ್ ರಹತಾ ಹೈ ನಾ. ಬಾಬಾನ ಜೋಡಿ ಮಾತಾಡಬೇಕಾದ್ರೆ ಯಾವ ರೂಪ? ನನ್ನ ಮಗ, ನನ್ನ ಶಿವಬಾಬಾ, ನನ್ನ ತಂದೆ, ಈ ರೂಪದಲ್ಲಿ ವಾರ್ತಾಲಾಪ ಮಾಡ್ತಿರ್ತೀರಾ. ಮತ್ತು ಹೇಳ್ತಾರೆ ಬಾಬಾ, और जब याद की यात्रा का अनुभव रूप बन जाते हो तो मालिकपन का रूप होता है. ನೆನಪು ಮಾಡ್ತಾ, ತಂದೆ ನೆನಪು ಮಾಡ್ತಾ 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 ಆ ನೆನಪಿನ ಯಾತ್ರೆಯ ಅನುಭವ ಏನು ಮಾಡ್ತೀರಲ್ಲ ಅದು ಮಾಲಿಕಪನ್ ರೂಪದಲ್ಲಿರ್ತದೆ ಅಂತ ಹೇಳ್ತಾರೆ ಬಾಬಾ. तो अमृत वेले होता है बालक सो मालिकपन का रूप. फिर कौन सा रूप होता है? ಮತ್ತಿನ್ಯಾವ ರೂಪ? ಗಾಡ್ಲಿ ಸ್ಟೂಡೆಂಟ್ ಲೈಫ್ ಹೇಳಿದ್ರಲ್ಲ ಈಗ ಬಾಬಾ. ಎರಡನೇದು ಯಾವುದು? ಗಾಡ್ಲಿ ಸ್ಟೂಡೆಂಟ್ ಲೈಫ್. ನಾನು ದೇವ ವಿದ್ಯಾರ್ಥಿ.
ಯಾರ ವಿದ್ಯಾರ್ಥಿ? ಬಾಬಾನ ವಿದ್ಯಾರ್ಥಿ, ಶಿವ ಬಾಬಾನ ವಿದ್ಯಾರ್ಥಿ. ವಿದ್ಯಾರ್ಥಿ ಅಂದ್ರೇನು? ಸ್ಟಡಿ 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 ಸ್ಟಡಿ, ಅಭ್ಯಾಸ 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 ಅಲ್ಲ. ಫಿರ್ ತೀಸರಾ ರೂಪ ಹೈ ಸೇವಾಧಾರಿಕ, ಮೂರನೇದೇನು? ಸೇವೆ ಮಾಡೋದು. यह तीनों रूप सारे दिन में धारण करते ಕರ್ತವ್ಯ करते ಚಲ್ತೆ ಹೋ. ಬಾಬಾ ಕೇಳ್ತಾರೆ, ಈ ಮೂರು ರೂಪಗಳನ್ನು ಇಡೀ ದಿನ ಧಾರಣೆ ಮಾಡಿಕೊಂಡು ಕರ್ತವ್ಯ ಮಾಡಬೇಕಾಗ್ತದೆ, ಧಾರಣ ಮಾಡಿಕೊಳ್ಬೇಕಾಗ್ತದೆ. ರೂಪ್ ಯಹ ತೀನ್ ಹೋತೆ ಹೇ, ಮೂರು ರೂಪ್. ಬಾಲಕ್ ಸೋ ಮಾಲಿಕ್, ಎರಡನೇದ್ದು ಗಾಡ್ಲಿ ಸ್ಟೂಡೆಂಟ್, ಮೂರನೇದ್ದು ಸೇವಾಧಾರಿ. ಬಾಲಕ್ ಸೋ ಮಾಲಿಕ್, ಗಾಡ್ಲಿ ಸ್ಟೂಡೆಂಟ್, ಸೇವಾಧಾರಿ. ಈ ಮೂರು ರೂಪಗಳಲ್ಲಿ ಸೇವೆ ಮಾಡ್ತಿರಬೇಕು. अंत में रात को सोते समय स्थिति होती है अपने को चेक करने की और साथ साथ अपने को वाणी से पर ले जाने वाली ಸ್ಥಿತಿ भी होती है. ಇಡೀ ದಿನ ಇಷ್ಟೆಲ್ಲ ಮಾಡಿ ಕೊನೆಗೆ ರಾತ್ರಿ ಮಲಗುವ ಸಮಯ ಸ್ಥಿತಿ ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಸಾಥ್ ಜೊತೆಗೆ ವಾಣಿಯಿಂದ ಪರೆಯಾಗ್ತಕ್ಕಂಥ ಸ್ಥಿತಿಯನ್ನು ಮಾಡಬೇಕು. उस स्थिति में स्थित हो, एक दिन को समाप्त करते हो. ಈ ಸ್ಥಿತಿನಲ್ಲಿ ಸ್ಥಿತ ಆಗಿ ಒಂದು ದಿನವನ್ನು ಮುಗಿಸ್ತಿದ್ರೆ ಫಿರ್ ದೂಸರಾ ದಿನ ಶುರು ಹೋತಾ ಹೈ, ಮತ್ತೆ ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗ್ತದೆ. तो वह स्थिति ऐसी होनी चाहिए जैसे नींद में इस दुनिया की कोई भी बात, कोई भी आवाज़, कोई भी आकर्षण नहीं होता है. जब अच्छी नींद में होते हो स्वप्न की दूसरी बात. ಬಾಬಾ ಹೇಳ್ತಾರೆ, ಈ ಥರ ನಿಮ್ಮ ಸ್ಥಿತಿ ಇದ್ದರೆ ಇಡೀ ದಿವಸ ಹೇಗೆ, ಮಲಗುವಾಗ ಹೇಗೆ, ಏಳುವಾಗ ಹೇಗೆ, ಈಗೆಲ್ಲ ಮಾಡ್ತಾ ಇದ್ದರೆ ಹೊರಗಿನ ಜಗತ್ತಿನ ಶಬ್ದದ ಜಗತ್ತಿನಲ್ಲಿ ಆಕರ್ಷಣೆ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸರಿಯಾಗಿ ನಿದ್ದೆ ಬರ್ತದೆ, ಕನಸು ಅದೆಲ್ಲ ಬರೋದಿಲ್ಲ. इस रीति से सोने से पहले ऐसी स्थिति बनाकर फिर सोना चाहिए. ಮಲಗೋಕ್ಕಿಂತ ಮುಂಚೆ ಈ ಸ್ಥಿತಿ ಮಾಡಿಕೊಂಡು ಮಲಗಬೇಕು. जैसे अंत में आत्माएं जो संस्कार ले जाती हैं वही मर्ज होते हैं. ಬಾಬಾ ಹೇಳ್ತಾರೆ, ಹಾಗೆ ಆತ್ಮ ಅಂತಿಮವಾಗಿ ಶರೀರ ಬಿಡುವಾಗ ಕೊನೆಯ ಸಂಸ್ಕಾರ ಏನು ಮರ್ಜ್ ಆಗ್ತದೋ ಅದನ್ನೇ ತಗೊಂಡು ಹೋಗ್ತಾರೆ. ಫಿರ್ ವಹಿ ಸಂಸ್ಕಾರ ಇಮರ್ಜ್ ಹೋಂಗೆ, ಮುಂದಿನ ಜನ್ಮದಲ್ಲಿಯೂ ಅದೇ ಸಂಸ್ಕಾರ ಇಮರ್ಜ್ ಆಗ್ತದೆ. इस रीति से यह भी दिन को जब समाप्त करते हो तो संस्कार न्यारे और प्यारेपन को हो गए ना. ಬಾಬಾ ಹೇಳ್ತಾರೆ, ಇಡೀ ದಿವಸ ಹೇಗಿರಬೇಕು, ಮಲಗುವಾಗ ಹೇಗಿರಬೇಕು, ಮತ್ತು ಏಳುವಾಗ ಹೇಗಿರಬೇಕು, ಇದೆಲ್ಲ ರೂಢಿ ಹಾಕ್ಕೊಂಡ್ರೆ ಬಾಬಾ ಹೇಳ್ತಾರೆ ಹಳೆಯ ಸಂಸ್ಕಾರಗಳು ಏನಾಗ್ತವೆ, ಹೋಗಿಬಿಡ್ತವೆ. ಹಳೆಯ ಸಂಸ್ಕಾರಗಳಿಂದ ಭಿನ್ನ ಆಗ್ತೀರಾ, ಪ್ಯಾರ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. इसी संस्कार से सो जाने से फिर दूसरे दिन भी इन संस्कारों की मदद मिलती है. ಈ ಥರ ಸಂಸ್ಕಾರಗಳಿಂದ ನೀವು ಸೋ ಜಾನೆ ಸೆ ಮಲಗೋದರಿಂದ ನೆಕ್ಸ್ಟ್ ಡೇನೂ ಕೂಡ ಇದೇ ಸಂಸ್ಕಾರಗಳಿಂದ ನಿಮಗೇನು ಸಿಗ್ತದೆ, ಸಹಾಯ ಸಿಗ್ತದೆ. इसलिए रात के समय जब दिन को समाप्त करते हो तो याद अग्नि से व स्मृति की शक्ति से पुराने खाते को समाप्त अथवा ख़त्म करते जाना है. ಬಾಬಾ ಹೇಳ್ತಾರೆ ಕರ್ ದೇನಾ ಚಾಹಿಯೆ. ಬಾಬಾ ಹೇಳ್ತಾರೆ ಆದ್ದರಿಂದ ರಾತ್ರಿಯ ಸಮಯ ಜಬ್ ದಿನ್ ಕೋ ಸಮಾಪ್ತ್ ಕರ್ತೆ ಹೇ, ಹೇಗೆ ದಿನವನ್ನು ಮುಗಿಸ್ತಾ ಹೋಗ್ತಿರೋ, ತೋ ಯಾದ್ ಅಗ್ನಿ ಸೆ ನೆನಪಿನ ಅಗ್ನಿಯಿಂದ, ಸ್ಮೃತಿಯ ಶಕ್ತಿಯಿಂದ ಹಳೆಯ ಖಾತೆಯನ್ನು ಸಮಾಪ್ತ ಮಾಡಬೇಕು ಅಥವಾ ನಾಶ ಮಾಡಬೇಕಾಗ್ತದೆ. ಹಿಸಾಬ್ ಚುಕ್ತುತ್ ಕರ್ ದೇನಾ ಚಾಹಿಯೆ. ಬಾಬಾ ಹೇಳ್ತಾರೆ ಲೆಕ್ಕಾಚಾರ ಏನು ಮಾಡಬೇಕಾಗ್ತದೆ, ಚುಕ್ತಾ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ ಜೈಸೆ ಬಿಸ್ನೆಸ್ मैन भी अगर हिसाब किताब चुक्त न रखते तो खाता बढ़ जाता है और कर्जदार हो जाते हैं. ಹೇಗೆ ಬಿಸ್ನೆಸ್ಮೆನ್ನು ಕೂಡ ಲೆಕ್ಕಾಚಾರ ಸರಿಯಾಗಿ ಚುಕ್ತಾ ಮಾಡ್ಕೋಬೇಕಾಗ್ತದೆ, ಇಲ್ಲಾಂದರೆ ಅದಕ್ಕೆ ಖಾತಾ ಏನಾಗ್ತದೆ, ಹೆಚ್ಚಾಗ್ತದೆ, ಕರ್ಜ್ದಾರ್ ಹೋ ಜಾತೆ ಹೇ, ಭಾರ ಆಗಿಬಿಡ್ತದೆ ಅದು. कर्ज को मर्ज कहते हैं. इसी रीति से अगर सारे दिन किए हुए कर्मों का खाता और संकल्पों का खाता भी कुछ हुआ उसको चुक्त कर दो.
ಅದಕ್ಕಾಗಿ ಇಡೀ ದಿವಸ ಮಾಡಿದ ಕರ್ಮಗಳೆಲ್ಲ ಸಂಕಲ್ಪಗಳ ಖಾತೆಗಳನ್ನು ಚೆಕ್ ಮಾಡ್ತಾ ಮಾಡ್ತಾ चुकता ಮಾಡ್ಕೊಂಡ್ಬಿಡಿ। दूसरे दिन के लिए कुछ कर्ज की रीति न रखो, नहीं तो वही मर्ज के रूप में बुद्धि को कमज़ोर कर देता है। ಅದಕ್ಕೆ ಹಿಂದಿಂದು ಇವತ್ತಿನ ದಿವಸದನ್ನು ಇವತ್ತೇ ಎಲ್ಲ ಕ್ಲಿಯರ್ ಮಾಡಬೇಕು, ಇಲ್ಲಾಂದ್ರೆ ಅದು ಉಳ್ಕೋತು ಅಂತಂದರೆ ಬುದ್ಧಿನಲ್ಲಿ ಭಾರ ಆಗಿಬಿಡ್ತದೆ, ಬುದ್ಧಿ ವೀಕ್ ಆಗ್ತದೆ। ರೋಜ್ ಅಪನಾ ಹಿಸಾಬ್ ಚುಕ್ತು ಕರ್ ನಯಾ ದಿನ ನೈ ಸ್ಮೃತಿ ರಹೆ, ಇಡೀ ದಿನ ತಮ್ಮ ಹಿಸಾಬನ್ನು ಚುಕ್ತಾ ಮಾಡಿಕೊಂಡು ಹೊಸ ದಿನ ಹೊಸ ಸ್ಮೃತಿನಲ್ಲಿ ಇರಬೇಕು। ऐसे जब अपने कर्मों और संकल्पों का खाता क्लियर रखेंगे तब संपूर्ण व सफलता मूर्त बन जाएंगे। ಬಾಬಾ ಹೇಳ್ತಾರೆ, ಹೀಗೆ ತಮ್ಮ ಕರ್ಮಗಳನ್ನು ಸಂಕಲ್ಪಗಳ ಖಾತೆಯನ್ನು ಕ್ಲಿಯರ್ ಮಾಡ್ತಾ ಹೋಗಿ ಆವಾಗ ಸಂಪೂರ್ಣ ಸಫಲತಾ ಮೂರ್ತ ಆಗ್ತೀರಾ। अगर अपना ही हिसाब चुकता नहीं कर सकते तो दूसरों के कर्म बंधन व दूसरों के हिसाब किताब को कैसे चुकता करा सकेंगे। ಬಾಬಾ ಹೇಳ್ತಾರೆ, ಒಂದು ವೇಳೆ ತಮ್ಮದೇ ಈ ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇರೆಯವರನ್ನು ಕರ್ಮಬಂಧನದಿಂದ ಹೇಗೆ ಬಿಡಿಸ್ತೀರಾ। ಬಾಬಾ ಹೇಳ್ತಾರೆ, इसलिए रोज रात को अपना रजिस्टर साफ होना चाहिए, ತಮ್ಮ ರಜಿಸ್ಟ್ರನ್ನು ದಿನಾಲು ಏನು ಮಾಡಬೇಕು, ಸ್ವಚ್ಛ ಮಾಡಬೇಕು। जो हुआ वह ಯೋಗ ಕೆ ಅಗ್ನಿ ಮೇ ಭಸ್ಮ ಕರೋ, ಏನೇನಾಯಿತಲ್ಲ ಅದನ್ನು ಯೋಗಾಗ್ನಿಯಿಂದ ಭಸ್ಮ ಮಾಡಿ। जैसे कांटों को भस्म कर नाम निशान गुम कर देते हो ना, ಹೇಗೆ ಮುಳ್ಳುಗಳನ್ನು ಏನು ಮಾಡ್ತೀರಾ, ಭಸ್ಮ ಮಾಡ್ತೀರಾ, ಸುಟ್ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ, ಹಾಗೆ ನಾಮ್ ಹೆಸರು ಸಂಕೇತ ಇಲ್ಲದೇ ಹೋಗ್ಬಿಡ್ತಾವೆ ಸುಟ್ಟ ತಕ್ಷಣ। इस रीति अपने नॉलेज की शक्ति और याद की शक्ति, विल पावर, कंट्रोलिंग पावर से अपने रजिस्टर को रोज साफ रखना चाहिए। ಆದ್ದರಿಂದ ಈ ರೀತಿಯಿಂದ ಜ್ಞಾನಶಕ್ತಿ ಮತ್ತು ನೆನಪಿನ ಶಕ್ತಿ, ವಿಲ್ ಪವರಿಂದ, ಕಂಟ್ರೋಲಿಂಗ್ ಪವರಿಂದ ತಮ್ಮ ರಜಿಸ್ಟರನ್ನು ದಿನಾಲು ಏನು ಮಾಡಬೇಕು, ಸ್ವಚ್ಛ ಮಾಡಬೇಕು। ಜಮಾ ನ ಹೋ, ಏನು ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ। ಏಕ್ ದಿನ ಕಿಯೇ ಹುಯೇ ವ್ಯರ್ಥ ಸಂಕಲ್ಪ व व्यर्थ कर्म की दूसरे दिन भी लकीर न रहे, ಅರ್ಥಾತ್ ಕರ್ಜಾ ನಹಿ ರಹನಾ ಚಾಹಿಯೇ। ಬಾಬಾ ಹೇಳ್ತಾರೆ, ಒಂದಿನ ಮಾಡ್ತಕ್ಕಂಥ ವ್ಯರ್ಥ ಸಂಕಲ್ಪ ವ್ಯರ್ಥ ಕರ್ಮ ಅದು ನೆಕ್ಸ್ಟ್ ಡೇ ತೊಗೊಂಡು ಬರಬಾರ್ದು ಅಂತ ಹೇಳ್ತಾರೆ ಬಾಬಾ। ಬೀತಿ ಸೋ ಬೀತಿ ಫುಲ್ ಸ್ಟಾಪ್, ಅವತ್ತೇನೇನಾಯಿತು ಅವತ್ತೆಲ್ಲ ಕ್ಲಿಯರ್ ಮಾಡಿ ಫುಲ್ ಸ್ಟಾಪ್ ಮಾಡಿ ಮಲಗಿಬಿಡಿ। ऐसे रजिस्टर साफ रखने वाला व हिसाब चुकतू करने वाले ಸಫಲತಾ ಮೂರ್ತ ಸಹಜ ಬನ್ ಸಕ್ತೆ ಹೇ। ಈ ಥರ ನೀವು ಇಡೀ ದಿನ ಎಲ್ಲವನ್ನು ಚುಕ್ತಾ ಮಾಡಿ ಸ್ವಚ್ಛ ಆಗಿದ್ದರೆ ಸಫಲತಾ ಏನಾಗುತ್ತೆ, ಸಹಜ ಆಗ್ತದೆ। ಸಮझा, ತಿಳಿತಾ, ಸಾರೆ ದಿನ ಕಾ ಚಕ್ಕರ್ ಬನನಾ ಹೇ, ಇಡೀ ದಿನ ನೀವೇನಾಗಿ ಮಾಡ್ಕೋಬೇಕು, ಚಕ್ಕರ್ ಆಗಬೇಕು, ಕ್ಷಣ ಕ್ಷಣಕ್ಕೂ ನಾ ಏನು ಮಾಡ್ಲಿಕ್ಕತ್ತೀನಿ, ಏನು ಮಾಡತ್ತೀನಿ ಅಂತ। स्वदर्शन चक्र के अंदर फिर यह एक दिन का चक्र, ಸ್ವದರ್ಶನ ಚಕ್ರದೊಳಗಡೆ ಇದು ಒಂದು ದಿನ ಚಕ್ರ। शुरू में ड्रिल करते थे तो चक्र के अंदर चक्र में जाते थे फिर निकलते थे ना। ಬಾಬಾ ಹೇಳ್ತಾರೆ, ಶುರು ಡ್ರಿಲ್ ಮಾಡ್ತಿದ್ದೀವಿ, ಚಕ್ರದ ಒಳಗಡೆ ಚಕ್ರ ಮೇ ಜಾತೆ ಥೇ, ಚಕ್ರದಲ್ಲಿ ಹೋಗ್ತಿದ್ವಿ ಮತ್ತು ಬರ್ತಿದ್ವಿ। तो यह बेहद का 5000 वर्ष का चक्र है, ಇದು ಬೇಹದ್ದಿನ 5000 ವರ್ಷಗಳ ಚಕ್ರವಾಗಿದೆ। ಉಸ್ಮೇ ಫಿರ್ ಛೋಟೆ ಛೋಟೆ ಚಕ್ರ ಹೇ, ಅದರಲ್ಲಿ ಮತ್ತು ಸಣ್ಣ ಸಣ್ಣ ಚಕ್ರ ಇದ್ದಾವೆ। ತೋ ಅಪನಾ ವಹ ದಿನಚರ್ಯ ಕಾ ಚಕ್ರ ಸದೈವ ಕ್ಲಿಯರ್ ಹೇ ಮುಂಜೆ ನಹಿ, ತಮ್ಮ ದಿನಚರ್ಯದ ಚಕ್ರವನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಸಂಶಯ ಪಟ್ಕೋಬೇಡಿ। ತಬ್ ಚಕ್ರವರ್ತಿ ರಾಜ ಬನೆಂಗೆ, ಆಗ ನೀವು ಚಕ್ರವರ್ತಿ ರಾಜ ಆಗ್ತೀರಾ। रजिस्टर साफ करना आता है ना, रजिस्टर स्वच्छ ಮಾಡೋದು ಬರ್ತದಲ್ಲ। आजकल साइंस ने भी ऐसी इन्वेंशन की है जो लिखा हुआ सभी मिट जाए, जो मालूम ही न पड़े। ಬಾಬಾ ಈ ಥರ ಇನ್ವೆನ್ಷನ್ ಮಾಡಿದ್ದಾರೆ ಹೊರಗಡೆ ಸೈನ್ಸ್ನವರು, ನೀವೇನು ಬರೆದಿರ್ತೀರೋ ಅದು ಅಳ್ಕಿಸ್ಲಿಕ್ಕೆ ಬರ್ತದೆ, ಬರೆದಿದ್ದೇನು ಕಾಣಿಸೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ। तो क्या साइलेंस की शक्ति से अपने रजिस्टर को साफ रोज साफ नहीं कर सकते हो। ಅವ್ರು ಸೈನ್ಸ್ ಶಕ್ತಿಯಿಂದ ಬರೆದಿದ್ದೆಲ್ಲ ಸ್ವಚ್ಛ ಮಾಡ್ತಾರೆ, ನೀವು ಸೈಲೆನ್ಸ್ ಶಕ್ತಿಯಿಂದ ರಜಿಸ್ಟರನ್ನು ಸ್ವಚ್ಛ ಮಾಡಲಿಕ್ಕಾಗೋದಿಲ್ವೇನು। इसलिए कहा हुआ है
कि बाप के प्रिय व प्रभु प्रिय व दैवी लोक दोनों के प्रिय कौन बन सकते. ಬಾಬಾ ಹೇಳ್ತಾರೆ, ಆದ್ದರಿಂದ ಹೇಳಲಾಗ್ತದೆ, ತಂದೆಗೆ ಪ್ರಿಯ ಆದವರು ಪ್ರಭು ಪ್ರಿಯ ಅಥವಾ दैवी लोक दोनों के प्रिय कौन बन सकते हैं. सच्चाई और सफाई वाले प्रभु प्रिय भी हैं और लोकप्रिय भी हैं और अपने आप को भी प्रिय लगते हैं. ಯಾರು ಲೋಕಪ್ರಿಯ ಆಗ್ತಾರೆ ಅಂದರೆ ಯಾರು ಸ್ವಚ್ಛ ಇರ್ತಾರೆ, ಕ್ಲಿಯರ್ ಇರ್ತಾರೋ, ಸತ್ಯ ಇರ್ತಾರೋ ಅವರು ಪ್ರಭುಪ್ರಿಯ ಆಗ್ತಾರೆ, ಲೋಕಪ್ರಿಯ ಆಗ್ತಾರೆ, ತಮಗೆ ತಾವೇನೂ ಪ್ರಿಯ ಆಗ್ತಾರೆ. ಸಚ್ಚಾಯಿ ಸಫಾಯಿ ಕೋ ಸಭಿ ಪಸಂದ್ ಕರ್ತೆ ಹೇ. ಸತ್ಯ ಮತ್ತು ಸ್ವಚ್ಛವನ್ನು ಎಲ್ಲರೂ ಇಷ್ಟಪಡ್ತಾರೆ. ರಜಿಸ್ಟರ್ ಸಾಫ್ ರಖನಾ ಯಹ ಭಿ ಸಫಾಯಿ ಹುಯಿ. ರಜಿಸ್ಟರನ್ನು ಸ್ವಚ್ಛ ಮಾಡೋದಕ್ಕೂ ಏನಂತಾರೆ, ಸಫಾಯಿ ಅಂತಾರೆ. ಅವ್ರು ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ ಹೋ ಜಾತಾ ಹೇ. ಇದೊಂದು ಸ್ಲೋಗನ್ ಇದೆಯಲ್ಲ, ಯಾರು ಸ್ವಚ್ಛವಾದ ಮನಸ್ಸಿನವ್ರು ಇರ್ತಾರೋ ಅವ್ರಿಗೆ ಬಾಬಾ ರಾಜಿ ಆಗ್ತಾರೆ. ಅರ್ಥಾತ್ ಹಿಮ್ಮತ್ ಅವ್ರ ಯಾದ್ ಸೆ ಮದದ್ ಮಿಲ್ ಜಾತಿ ಹೇ. ಅದರ ಅರ್ಥ ಏನು, ಧೈರ್ಯ ಮತ್ತು ನೆನಪಿನಿಂದ ಏನು ಸಿಗ್ತದೆ, ಸಹಾಯ ಸಿಗ್ತದೆ. ಯಾರ್ದು, ಬಾಬಾನ ಸಹಾಯ ಸಿಗ್ತದೆ. ಅಚ್ಛಾ, ಓಂ ಶಾಂತಿ.